ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಡೆಸ್ತಾ ಇರುವಂತಹ ತನಿಖೆಯ ಆಯಾಮ ಜೊತೆಗೆ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ. ಇನ್ನೊಂದು ಕಡೆಗೆ FSL ತಜ್ಞರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನ ನಾನು ಈಗ ಮಾಡ್ತಾ ಹೋಗ್ತೀನಿ. ಫಣೀಂದ್ರ ಅವರೇ, ಈಗ ಹತ್ಯೆ ನಡೆದಿರುವಂತಹ ಜಾಗ ಒಂದು ಶೆಡ್, ಬಟ್ ಡೆಡ್ ಬಾಡಿ ರಿಕವರ್ ಆಗಿರೋದು ಇನ್ನೊಂದು ಜಾಗದಲ್ಲಿ. ಸೊ ಕ್ರೈಮ್ ಸೀನ್ ಮತ್ತು ಡೆಡ್ ಬಾಡಿ ರಿಕವರ್ ಆಗಿರೋದು ಬೇರೆ ಬೇರೆ ಜಾಗದಲ್ಲಿ. ಹಾಗೂ ಆಬ್ವಿಯಸ್ಲಿ ಈ ಕ್ರೈಮ್ ಸೀನ್ ನಲ್ಲಿ ಹತ್ಯೆ ಆದ ಬಳಿಕ ಅಲ್ಲಿ ಇಡೀ ಪ್ಲೇಸ್ ನ ಕ್ಲೀನ್ ಮಾಡೋ ಕೆಲಸ, ಸಾಕ್ಷಿನಾಶದ ಕೆಲಸ ಎಲ್ಲ ಆಗಿರುತ್ತೆ, ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಏನೇನು ಸವಾಲು FSL ಟೀಮ್ಗೆ ಇರುತ್ತೆ ಅಂತ ನೋಡಿ. ಇಂಥ ಪ್ರಕರಣಗಳಲ್ಲಿ ಆಬ್ವಿಯಸ್ಲಿ ಎಲ್ಲಿ ಘಟನೆ ನಡೆದಿರುತ್ತೆ ಅಲ್ಲಿ ಸಾಕ್ಷಿಗಳನ್ನ ನಾಶ ಮಾಡಿ ಅಥವಾ ಅದನ್ನ ಜಾಗನ ಕ್ಲೀನ್ ಮಾಡೋ ಪ್ರಯತ್ನಗಳು ಮಾಡಿರ್ತಾರೆ. ಆದರೆ ಒಂದು ಬ್ಲಡ್ ಆ ಒಂದು ಪ್ರೆಸೆನ್ಸ್ ಇರಬೇಕಾದ್ರೆ ಅದನ್ನ ಕ್ಲೀನ್ ಮಾಡಿದಾಗ ಅದು ಬ್ಲಡ್ ಇತ್ತು ಅಂತ ಪತ್ತೆ ಮಾಡಲಿಕ್ಕೆ ಕೂಡ ಬೇರೆ ಬೇರೆ ಕೆಮಿಕಲ್ಗಳಿದೆ. ದ ಮೂಮೆಂಟ್ ವಿ ಪೋರ್ ದ ಕೆಮಿಕಲ್ ಆನ್ ದ್ಯಾಟ್, ಅಲ್ಲಿ ಎಲ್ಲೆಲ್ಲಿ ಬ್ಲಡ್ ಸ್ಯಾಂಪಲ್ಗಳಿತ್ತು ಅಂತ ಅದು ಆಟೋಮೆಟಿಕ್ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಅವರು ಆ ಒಂದು ಬಾಡಿನ ಎಲ್ಲಿ ತನಕ ಅವರು ಸಾಗಿಸಿ ಅದು ತೊಗೊಂಡೋಗ್ಬಿಟ್ಟು ಅದು ಸಾಗಿಸ್ಬೇಕಾದ್ರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ, ಅದು ವೆಹಿಕಲ್ ಯಾವುದಿರಬಹುದು, ಮತ್ತು ಅವರವರ ಮೊಬೈಲ್ಗಳಲ್ಲಿ ಇವತ್ತಿನ ದಿನ ನಾವು ಜಸ್ಟ್ ನೋಡ್ತಾ ಹೋದಾಗ ಗೂಗಲ್ ಟೈಮ್ ಲೈನ್ಸ್ ಅಂತ ಎಲ್ಲರೂ ಮೊಬೈಲ್ಗಳು ಕೂಡ ಸಿಗುತ್ತೆ. ಆ್ಯಂಡ್ರಾಯ್ಡ್ ಯಾರು ಯೂಸ್ ಮಾಡ್ತಿದ್ದಾರೆ ಎಲ್ಲ ಕಡೆ ಸಿಗುತ್ತದು. ಆ ಟೈಮ್ ಲೈನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಯಾವ ಯಾವ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ದ್ಯಾಟ್ ಬಿಕಮ್ಸ್ ಎ ಎವಿಡೆನ್ಸ್ ಇನ್ ದಿಸ್ ಕೇಸ್. ಆಬ್ವಿಯಸ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಯಾವ ಯಾವ ಜಾಗದಲ್ಲಿ ಯಾವ್ಯಾವ ಥರ ಏಟ್ ಬೀಳಲಾಗಿದೆ ಅಂತ ರಿಪೋರ್ಟ್ ಮಾಡಿರ್ತಾರಲ್ಲ, ಅದು ಚೂಪಾಗಿರೋ ಆಯುಧನ ಅಥವಾ ಹೆವಿ ಆಗಿರೋಂಥ ಆಯುಧನ ಅಂತ ರಿಪೋರ್ಟ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ಆ ಒಂದು ಸೀನ್ ಆಫ್ ಕ್ರೈಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಹುಡುಕಿದಾಗ ಅಲ್ಲಿ ಶಾರ್ಪ್ ಆಬ್ಜೆಕ್ಟ್ಸ್ಗಳೇನಿದೆ, ಹೆವಿ ಆಬ್ಜೆಕ್ಟ್ಸ್ಗಳೇನಿದೆ, ಅದಕ್ಕೆ ಅದು ಬ್ಲಡ್ ಸ್ಟೇನ್ಸ್ಗಳು ಅಟ್ಯಾಚ್ ಆಗಿದೆಯಾ, ಸೊ ಅದೆಲ್ಲ ಕೂಡ ಪತ್ತೆ ಹಚ್ಬಿಟ್ಟು ಮತ್ತು ಆ ಆಬ್ಜೆಕ್ಟ್ಗಳ ಮೇಲಿರುವಂಥ ಫಿಂಗರ್ ಪ್ರಿಂಟ್ಸ್ ಕೂಡ ಅದು ಇಟ್ ಬಿಕಮ್ಸ್ ನೆಸೆಸರಿ ರೈಟ್ ನಾವು. ಸೊ ಹಾಗಾಗಿ ಬಿಕಾಸ್ ಇದರಲ್ಲಿ ದ ಮರ್ಡರ್ ಆ್ಯಂಡ್ ದ ಪೋಸ್ಟ್ ಮರ್ಡರ್ 3 ಫೇಸ್ ಇದೆ ಇದರಲ್ಲಿ. ಪ್ರೀ ಮರ್ಡರ್ ಅಂತ ಲೆಕ್ಕ ತಗೊಂಡ್ರೆ ಅದಕ್ಕಿರುವಂಥ ಸಾಕ್ಷಿಗಳು ಬೇರೆ, ಅಂದರೆ ಯಾವ ರೀತಿ ಕಾನ್ಸ್ಪಿರೇಟ್ ಮಾಡಿಕೊಂಡು ಅವ್ರನ್ನ ಐಡೆಂಟಿಫೈ ಮಾಡಿ ಕರ್ಕೊಂಬರೋ ಪ್ರಯತ್ನ ಮಾಡಿರ್ತಾರೆ. ಅದಕ್ಕಿರುವಂಥ ಎವಿಡೆನ್ಸ್ಗಳು ಒಂದು ಹಂತಕ್ಕೆ ಇಟ್ಸ್ ಆಲ್ ಡಿಜಿಟಲ್ ಎವಿಡೆನ್ಸ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಮರ್ಡರ್ ಅಟ್ ದ ಸೀನ್ ಆಫ್ ಕ್ರೈಮ್ ಏನಿದೆ ಅಲ್ಲಿ ಬ್ಲಡ್ಡು ಮತ್ತು ಅದಕ್ಕೆ ಉಪಯೋಗಿಸ್ಕೊಂಡಿರುವಂಥ ಆಯುಧಗಳು ಅಥವಾ ಬೇರೆ ಬೇರೆ ಆಬ್ಜೆಕ್ಟ್ಸ್ಗಳಿರ್ಬೋದು, ಅದು ಮರ್ಡರ್. ಮತ್ತು ಪೋಸ್ಟ್ ಮರ್ಡರ್ ಆ ಬಾಡಿನ ಡಿಸ್ಪೋಸ್ ಮಾಡೋ ಪ್ರಯತ್ನಗಳೇನು ಮಾಡಿದ್ದಾರೆ ಅಲ್ಲಿ ಮತ್ತು ಸಾಕ್ಷಿ ನಾಶ ಮಾಡುವಂಥ ಒಂದು ಸೀಕ್ವೆನ್ಸ್ಗಳೇನಿದೆ ಅದಕ್ಕಿರುವಂಥ ಎವಿಡೆನ್ಸ್ಗಳು ಬೇರೆ ಬೇರೆ. ಸೊ ಡಿಪೆಂಡಿಂಗ್ ಅಪಾನ್ ದ IPC ಸೆಕ್ಷನ್ಸ್ ವಾಟ್ ದ IO ವಿಲ್ ಇನ್ವೋಕ್ ಇನ್ ದಿಸ್ ಕೇಸ್, ಅದಕ್ಕೆ ತಕ್ಕಂತಿರುವಂಥ ಒಂದೊಂದು ಸಾಕ್ಷಿಗಳು ಕೂಡ ಆ ಒಂದು ಡಿಗ್ರಿ ಆಫ್ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ಹೋಗ್ತಾ ಹೋದಾಗ ನಾವು ಸೊ 3 ಬೇರೆ ಬೇರೆ ಫೇಸ್ಗಳಲ್ಲಿ ಈ ಒಂದು ಕೇಸಲ್ಲಿ ಸಾಕ್ಷಿಗಳು ಬರ್ತಾ ಹೋಗುತ್ತೆ. ಓಕೆ ಫಣೀಂದ್ರ ಅವರು, ಥ್ಯಾಂಕ್ ಯು. ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ತಮಗೆ. ಸೊ FSL ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಪ್ರಕರಣದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫಣೀಂದ್ರ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಥ್ಯಾಂಕ್ ಯು. ನಾನು ರೇಣುಕಾಸ್ವಾಮಿ ಅವರ ತಾಯಿಯನ್ನು ಇವಾಗ ಮಾತನಾಡಿಸ್ಬಿಡ್ತೀನಿ. ಅಮ್ಮ, ನಿನ್ನೆ ನೀವು ಡೆಡ್ ಬಾಡಿಯನ್ನು ತಗೊಂಡು ಚಿತ್ರದುರ್ಗಕ್ಕೆ ನಿಮ್ಮ ಮನೆ ಹತ್ರ ಹೋದಾಗ ಸಪೋರ್ಟಿವ್ ಆಗಿ ನಿಂತರ ನಿಮಗೆ ಜನ ಅಥವಾ ಲೋಕಲ್ MLA ಆ ಥರ ಯಾರಾದರೂ ಬಂದಿದ್ರಾ, ಏನಾದರೂ ಭರವಸೆ ಕೊಟ್ಟಿದ್ದಾರಾ, ಆ ಥರದ ಬೆಳವಣಿಗೆ ಏನಾದ್ರು ನಡೀತಾ ಅಂತ? ಲೋಕಲ್ MLA ಯಾರು ಬಂದಿಲ್ಲ, ಬಟ್ ಜನ ಮಾತ್ರ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವನ ಸ್ನೇಹಿತರು ಸಪೋರ್ಟ್ ಮಾಡಿದ್ದಾರೆ. ಅವನು ಭಾಳ ಜನನೆಲ್ಲ ಗಳಿಸ್ಕೊಂಡಿದ್ದ. ನಮ್ಮ ಮನೆಯವರ ಎಲ್ಲ ಸಮಾಜದವರು ಎಲ್ಲ ಸ್ನೇಹಿತರುಗಳು ಸೇರಿ ತುಂಬ ಸಪೋರ್ಟ್ ಮಾಡಿ ಅವರಿಗೆಲ್ಲ ಮೊನ್ನೆನೇ ಗೊತ್ತಾಗಿದೆ. ಅದರಿಂದ ಅವರು ಎಲ್ಲ ಅನುಕೂಲ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ನಮಗೂ ಧೈರ್ಯ ತುಂಬಿ ನಿನ್ನೆ ಅವ್ರ ಬಾಡಿ ತಗೊಂಡು ಬಂದಮೇಲೆ ಎಲ್ಲ ಥರದಿಂದನೂ ವಿಧಿವಿಧಾನಗಳಿಂದ ಅವನ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ಬಟ್ ಇಲ್ಲಿವರೆಗೂ ಯಾರು MLAಗಳಾಗಲಿ ಯಾರೂ ಬಂದಿಲ್ಲ. ಆದರೆ ನನ್ನ ಮಗನ ಸ್ನೇಹಿತರುಗಳು ಮಾತ್ರ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ, ರೇಣುಕಾಸ್ವಾಮಿ ಇದ್ದಾಗ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ಹಿಂಗ್ ನೋಡ್ಕೊಳ್ತೀನಿ, ಹಂಗ್ ನೋಡ್ಕೊಳ್ತೀನಿ ಅಂತ ಏನಾದ್ರು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ರಾ? ಹೇಳ್ತಿದ್ದೆ ನಾ ಹಂಗೆ ನೋಡ್ತೀನಿ, ಅಪ್ಪಾಜಿಗೆ ರಿಟೈರ್ಡ್ ಆಗಿದೆ, ನನಗೆ ಮದುವೆ ಆಗಿದೆ, ನಿಮ್ಮನ್ನೆಲ್ಲ ನಾನೇ ನೋಡ್ಕೊತೀನಿ, ಅವನ ಹೆಂಡತಿಗೂ ತಮಾಷೆ ಮಾಡ್ತಿದ್ದ, ನಾನೇ ನೋಡ್ಕೊತೀನಿ, ಪಾಪನ ನೋಡ್ತೀನಿ ಅಂತಂದು ಅವಳ ಜೊತೆಗೂ ಚೆನ್ನಾಗಿ ಎಲ್ಲರ ಜೊತೆಗೂ ಅವ್ನು ಯಾವ ಥರ ಜಗಳ ಆಗಲಿ ಒಂದು ಇದಾಗಲಿ ಅಲ್ಲಿ ಅವನು ಹೋಗೋ ಡ್ಯೂಟಿಯಲ್ಲಿ ಸಹಿತ ಯಾರ ಹತ್ರನೂ ಜಗಳ ಆಡ್ತಿರ್ಲಿಲ್ಲ. ತಾನಾಯ್ತು ತನ್ನ ಕೆಲಸ ಆಯಿತು ಬರ್ತಿದ್ದ. ಯಾವ ಫಿಲಮ್ ಹವ್ಯಾಸನೂ ಇರಲಿಲ್ಲ ಅವನಿಗೆ. ಬರೀ ಕ್ರಿಕೆಟ್ ಒಂದು ಬಿಟ್ಟರೆ ಇನ್ಯಾವ್ದ್ರದ್ದು ನೋಡ್ತಿರ್ಲಿಲ್ಲ. ಇಲ್ಲಿ ಮನೆಗೆ ಬರೋನು ಬೆಳಗ್ಗೆ 9:30 ಹೋದರೆ ಮಧ್ಯಾಹ್ನ 2:15 ಊಟಕ್ಕೆ ಬರೋನು, ಊಟ ಮಾಡ್ಕೊಂಡು ಮಲ್ಕೊಳೋನು, ಮತ್ತೆ 4:30 5 ಗಂಟೆ ಹೋದರೆ 7:15 ಬರೋನು. ಶನಿವಾರ ಮಾತ್ರ ಅವನಿಗೆ
ರಾತ್ರಿ 11 ಗಂಟೆವರೆಗೂ ಇರೋದು. ಅವಾಗ ಕ್ಲೋಸಿಂಗ್ ಮಾಡ್ಕೊಂಡು ಬರೋನು. ಒಂದು ವೇಳೆ ಲೇಟ್ ಆದರೂ ಅವ್ರ ಅಪ್ಪಾಜಿಗೆ ಫೋನ್ ಮಾಡಿ, ಅಪ್ಪ ನನಗೆ ಅಪೋಲೋದಿಂದ ಫಾರ್ಮಸಿ ಇದರಿಂದ ಬಾಕ್ಸ್ಗಳು ಬಂದಿದ್ದಾವೆ, ಮೆಡಿಸನ್ ಬಾಕ್ಸು, ಅವೆಲ್ಲ ಎಣಿಸ್ಬಿಟ್ಟು ಅದ್ರ ಜಾಗದಲ್ಲಿ ಇಟ್ಟು ಬರ್ತೀನಿ, ಲೇಟ್ ಆಗುತ್ತೆ, ನೀವು ಮಲ್ಕೊಳ್ರಿ ಅಂತ ಹೇಳಿ ಫೋನ್ ಮಾಡಿ ಹೇಳೋನು. ಆಮೇಲೆ ಅದ್ರ ತಕ್ಕಂತೆ ಕರೆಕ್ಟಾಗಿ ಬರೋನು ಮೇಡಮ್. ಅವನು ಯಾವತ್ತೂ ಅವನು ಲೇಟಾಗಿ ಬಂದು ಮೊನ್ನೆನೇ ಮಿಸ್ ಆಗಿ ನಾನು 7 ಗಂಟೆ ತನಕ ಕಾದ್ರೂ ಈತ ಬರಲಿಲ್ಲ. 7:15 ನನಗೆ ಎಷ್ಟೇ ಇದ್ದಿದ್ರು ಹೆದರಿಕೆ ಆಗ್ತಿತ್ತು, ಎಲ್ಲರೂ ಹೋಗ್ತಾನೋ ಏನೋ ಮಾಡ್ತಾನೋ ಏನೋ, ಯಾಕಾರು ಇದು ಮಾಡ್ತಾನೋ ಏನೋ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದೆ ನಾನು. ಈತ ಸ್ವಲ್ಪ ಬಜರಂಗ್ ದಳ ಅಂತ ಅದ್ರಲ್ಲೆಲ್ಲ ಇದ್ನಲ್ಲ, ಆ ತರ ನಾನು ಎಲ್ಲ ಅಂದ್ರೆ ಅಲ್ಲಿ ಹೋದ್ರು ಕೂಡ ಆತ ಮೀಟಿಂಗ್ ಮುಗಿಸ್ಕೊಂತಿದ್ದ, ಬರ್ತಿದ್ದ. ಅವ್ರ ಜೊತೆಗಿರೋ ಸ್ನೇಹಿತರು ಕೂಡ ಈಗ ನಾವು ಕರೆದ್ರು ಬರ್ತಾ ಇಲ್ಲ, ಮನೆ ಕೆಲ್ಸ ಅಂತ ಹೇಳ್ತಿದ್ದಾನೆ. ಮೊನ್ನೆ ಅವತ್ತ ಹೋಗೋ ದಿವಸ ಆ ಬಜರಂಗ್ ದಳದ ಮೀಟಿಂಗ್ ಇತ್ತಂತೆ, ಅದಕ್ಕೂ ಸಹಿತ ಅವ್ನು ಅಟೆಂಡ್ ಆಗಿಲ್ಲ. ಏನೋ ಕೆಲ್ಸ ಇದೆ ಹೋಗ್ತೀನಿ ಅಂತ ಹೇಳಿ ಹೋದ. ಆಮೇಲೆ ಫೋನ್ ಮಾಡಿದ್ದು ತಿರ್ಗಾ ನಮಗೆ ಆಮೇಲೆ 7 ಗಂಟೆ 7:15 ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂತು ಮೇಡಮ್. ಅಲ್ಲಿಂದ ನಮಗೆ ರಿಂಗೇ ಆಗ್ಲಿಲ್ಲ ನಮಗೆ. ನಿಮಗೆ ಪೊಲೀಸರು ಯಾವಾಗ ಈ ವಿಚಾರ ತಿಳಿಸಿದ್ರು ಅಮ್ಮ? ಪೊಲೀಸರು ನಿಮ್ಮನ್ನ ಬೆಂಗಳೂರಿಗೆ ಬನ್ನಿ ಅಂತ ಕರೆದಿದ್ದು ಯಾಕೆ ಕರೆದ್ರು, ಯಾವಾಗ ಫೋನ್ ಮಾಡಿದ್ರು? ಮೊನ್ನೆ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿಬಿಟ್ಟು ನಾವು ಬೆಂಗಳೂರು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಿರೋದು, ರೇಣುಸ್ವಾಮಿಗೆ ಏನಾಗಬೇಕು ನೀವು ಅಂತ ಕೇಳಿದ್ದಾರೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಿವಿ ಕೇಳಿಸ್ತಾ ಇರೋದ್ರಿಂದ ಅವರು ಜೋರಲ್ಲಿ ಮಾತಾಡಿ ಅಂದಾಗ ಅವ್ರು ಹೇಳಿದ್ದಾರೆ, ಇಲ್ಲ ಹಿಂಗೆ ನೀವು ಬೆಂಗಳೂರಿಗೆ ಬರಬೇಕು, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಗೆ ಬರಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ಏನೇ ಅಂದರೆ ನಮ್ಮ ಮನೆಯವ್ರಿಗೆ ಏನಾಗಿದೆ, ನನ್ನ ಮಗ ಅಲ್ಲೇ ಇರ್ಬೋದೇನೋ, ಏನೋ ಗಲಾಟೆ ಮಾಡ್ಕೊಂಡಿರ್ತಾನೆ, ಏನಾದ್ರು ಮಾಡ್ಕೊಂಡು ಕರ್ಕೊಂಬರೋಣ, ನೀವು ಬೆಳಗ್ಗೆ 8 ಗಂಟೆ ಒಳಗೆ ಇಲ್ಲಿ ಇರಬೇಕು ಅಂತ ಅವ್ರು ಪೊಲೀಸ್ನವರು ನಮಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದರು. ಅದ್ರ ತಕ್ಕಂತೆ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಮಲ್ಲಿಕಾರ್ಜುನ್ ಪೊಲೀಸ್ ಅಂತ ಲೋಕಲ್ ಇದ್ದಾರೆ, ಅವರಿಗೂ ಫೋನ್ ಮಾಡಿದ್ದಾರೆ, ಇನ್ನು ಕರ್ಕೊಂಬರ್ರಿ ಪೇರೆಂಟ್ಸು ಬೇಕು ಅಂತ. ನಾವು ಪೇರೆಂಟ್ಸ್ ಬೇಕು ಅಂದಾಗ ಇವನನ್ನ ಬಿಡಿಸ್ಕೊಂಡು ಬರೋ ಸಂಬಂಧ ಸೈನ್ ಹಾಕ್ಬೇಕಲ್ಲ ಅನ್ನೋ ಇದಕ್ಕೋಸ್ಕರ ಆಯಿತು ಬರ್ತೀವಿ ಅಂತ ಹೋದ್ವಿ. ಹೋದ್ಮೇಲೆ ನಮಗೆ ಬೇರೆಯವ್ರಿಗೆಲ್ಲ ಇಲ್ಲಿ ಸುತ್ತಮುತ್ತಲು ಇರೋರಿಗೆಲ್ಲ ಗೊತ್ತಿದೆ ಅವ್ನು ಹಿಂಗಾಗಿದೆ ಅಂತ. ಬಟ್ ನಮ್ಮ ತಂದೆ ತಾಯಿಗಳಿಗೆ ನಿನ್ನೆ ನಾವು ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ಗೊತ್ತಾಗಿರೋದು. ಅದು ತುಂಬ ಹೊತ್ತಿನ ಮೇಲೆ ನಮಗೆ ಗೊತ್ತಾಗಿರೋದು ಸರ್. ಅಲ್ಲಿವರೆಗೂ ನಮಗೆ ಗೊತ್ತೇ ಇಲ್ಲ ಅವನು ಇದಾಗಿರೋದು. ಮನೆಗೆ ದಾರಿದೀಪ ಆಗಿದ್ದ ಮಗ ಅಲ್ಲೇ ಒಳಗೆ ಪೊಲೀಸ್ ಸ್ಟೇಷನ್ ಒಳಗೆ ಇದ್ದ, ಜೀವಂತವಾಗಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂಡು ಆರಾಮ್ಸೆ ಆತನ ಪಾಡಿಗಾಗ್ತಾ ಇದ್ದ, ತಿಂಗಳಿಗೊಂದಿಷ್ಟು ಸಂಬಳ, ತುಂಬಾ ಚೆನ್ನಾಗಿತ್ತು ಜೀವನ. ಈಗ ಈ ಸ್ಥಿತಿಯಲ್ಲಿ ಮೃತದೇಹವನ್ನು ನೋಡಿದಾಗ ನೀವ್ ಯಾವ ಸ್ಥಿತಿಯಲ್ಲಿ ಇದ್ರಿ ಅಂತ ನೋಡ್ತಾ ಇದ್ರಿ, ಪಾಪ ತಂದೆ ಯಾವ ಸ್ಥಿತಿಯಲ್ಲಿದ್ರು, ಅವ್ರು ಏನ್ ಹೇಳ್ತಾ ಇದ್ರು ಮೃತದೇಹ ನೋಡಿದಾಗ ಪದೇ ಪದೇ ಅವ್ರು ಏನ್ ಹೇಳ್ತಾ ಇದ್ರು ಅಂತ? ಅವರಿಗೆ ಶುಗರ್ ಇರೋದ್ರಿಂದ ಅವ್ರು ಏನು ಮಾತಾಡಲಿಲ್ಲ ಮೇಡಮ್. ಅವ್ರ ಮಗನ ಸ್ಥಿತಿ ನೋಡಿ ಒಂದೇ ಸಲ ಕುಸಿದ್ ಬಿದ್ದುಬಿಟ್ರು. ನಾನು ಅವ್ರನ್ನ ಅವಾಯ್ಡ್ ಮಾಡಬೇಕು, ಈ ಕಡೆಗೆ ನಮಗೂ ಮಗನ ಸ್ಥಿತಿ ಈ ಥರ ಆಗೋಯ್ತಲ್ಲ, ಈ ಥರದಲ್ಲಿ ನನ್ನ ಮಗನ ಬರ್ಬರವಾಗಿ ಹತ್ಯೆ ಮಾಡಿದಾರಲ್ಲ, ನಾನು ಅವ್ರನ್ನ ನೋಡ್ಕೋಬೇಕು. ಶುಗರ್ ಬೇರೆ ಇರೋದ್ರಿಂದ ಅವ್ರು ಕೂತು ಬಿಟ್ರು. ನನಗೆ ಅವ್ರದ್ದೊಂದು ಹೆದರಿಕೆ ಆಗ್ಬಿಡ್ತು ಮೇಡಮ್. ನಮಗೆ ಎಂದು ನಾವು ಈ ಥರ ನೋಡ್ದಾರಲ್ಲ, ಏನೂ ಅಲ್ಲ, ಈ ಥರ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ. ಇಷ್ಟು ಮನುಷ್ಯತ್ವ ಇಲ್ಲದೆ ಇರೋರು ಮಾಡಲ್ಲ ಮೇಡಮ್, ಈ ಥರ ಆ ಥರ ಮಾಡಿಬಿಟ್ಟಿದ್ದಾರೆ ಅವರು. ಮೇಡಮ್ ಈ ಥರ ಆದರೆ ಮಗುನು ನೋಡಲಿಲ್ಲ, ತುಂಬಾನೇ ಗಾಯ ಆಗಿದೆ ಮೇಡಮ್. ತಲೆ ಬುರುಡೆ ಹೊಡೆದಿದ್ದಾರೆ, ಕಬ್ಬಿಣದ ರಾಡಿಂದ ಹೊಡೆದಿದ್ದಾರೆ, ಕೋಲಿಂದ ಎದೆಗೆಲ್ಲ ಚೆಚ್ಚಿದ್ದಾರೆ, ಗಾಯಗಳಾಗಿದ್ದೆಲ್ಲ ತೋರಿಸಿದ್ರು ಮೇಡಮ್ ಪೊಲೀಸ್ನವರು. ಕಾಲಿಗೆಲ್ಲ ಕೋಲೋ ರಾಡೋ ತಗೊಂಡು ಹೊಡೆದಿದ್ದಾರೆ, ಬೆನ್ಮೂಳೆ ಮುರಿದಿದೆ, ಮಾರ್ಮಂಗಕ್ಕೆಲ್ಲ ಜಾಡಿಸಿ ಒದ್ದಿದ್ದಾರೆ. ತಲೆಗೆ ಹೊಡಿತಿದ್ದಂಗೆ ಆತನ ಪ್ರಾಣನೇ ಹೋಗಿದೆ ಮೇಡಮ್. ಆ ರೇಗಣ್ಣು ಬಿಟ್ಟಿದ್ದಾನೆ, ಅವನ ಸ್ಥಿತಿ ನೋಡಂಗಿಲ್ಲ. ಅಲ್ಲಿ ತಗೊಂಡೋಗಿ ಬಿಸಾಕಿದ್ದಾರೆ. ಮೂಗು ಎಲ್ಲ ನಾಯಿಗಳು ತಿಂದ್ಬಿಟ್ಟು ವಿಚಾರವಾಗಿದ್ದಾರೆ ಮೇಡಮ್. ಈ ಥರ ಯಾರಿಗೂ ಬೇಡ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೋದು, ಮಗ ಗಂಡನ್ ನೋಡ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ನಮಗೆ ಗೊತ್ತು ನೀವ್ ಏನ್ ಕಳ್ಕೊಂಡಿದ್ದೀರಾ ಅನ್ನೋ ಅಂದಾಜು ನಮಗಿದೆ ಅಮ್ಮ. ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಾ? ಪೊಲೀಸ್ ಅಧಿಕಾರಿಗಳ ಹತ್ರ ಏನ್ ಕೇಳ್ಕೊಳ್ತೀರಾ? ಜನರ ಹತ್ರ ಏನ್ ಕೇಳ್ಕೊಳ್ತೀರಾ? ಇವರು ಒಬ್ರು ದೊಡ್ಡ ನಟನಾಗಿ ಈ ತರ ಹೇಯ ಕೃತ್ಯ ಮಾಡಿಸ್ತಾರೆ ಅಂತಂದ್ರೆ ಇವರಿಗೆ ನಟರು ಅಂತ ಹೇಳ್ಬೇಕ? ಮೇಲೆ ನೋಟಕ್ಕೆ ನಟನೆ ಖಳನಾಯಕ ಅಂತಾನೆ ಹೇಳ್ಬೋದು ಮೇಡಮ್. ಈ ತರ ಬರ್ಬರುವ ಕರೆದು ಬಿಟ್ಟು ವಾರ್ನ್ ಮಾಡಿ ಬಿಟ್ಟು ಹೋಗಪ್ಪ ಈ ತರ ಮಾಡಬೇಡ ಅಂತ, ಏನು ಮಾಡಿದ್ರು ವಾರ್ನ್ ಮಾಡಿದ್ಮೇಲೆ
ನಾವು ವಾರ್ನ್ ಮಾಡಿದ್ದೀವಿ, ನೀನು ಮಾತು ಕೇಳಿಲ್ಲ, ನಂಬರ್ ಕೊಡಿಲಿ ಅಂತ ನಮ್ಮನ್ನಾರು ಕರೆಸ್ಬೋದಾಗಿತ್ತು. ಇಲ್ಲ ಪೊಲೀಸ್ನವ್ರಿಗಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರಾರು ನಮ್ಮನ್ನು ಕರೆಸಿ ಹೇಳ್ತಿದ್ರು. ಯಾರೋ ಮಾಡದೇ ಇರೋದು, ಏನೋ ಹಾಕ್ದೇ ಇರೋ ಅಶ್ಲೀಲ ಫಿಲ್ಮ್ ಹಾಕಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ, ಚಾಟ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಕೊಲೆ ಮಾಡೋಷ್ಟು ನೀಚ ಮಟ್ಟಕ್ಕೆ ಹೋಗ್ತಾನೆ ಇವನು ಅಂದರೆ ನಮಗೆ ಏನು ಗೊತ್ತಾಗಬೇಕು ಮೇಡಮ್. ಹಂಗಾರೆ ಯಾರೋ ಮಾಡಿರ್ತಾರೆ, ಎಲ್ಲರೂ ಮಾಡ್ತಾರೆ ಪ್ರಪಂಚದಲ್ಲಿ. ಇವರು ಸುರಸುಂದರು ಅಂತ ಮಾಡಿರ್ತಾರೆ, ಅದನ್ನು ತಪ್ಪು ಅಂತ ಹೇಳ್ತಾರೆ. ಆದರೆ ಇಷ್ಟರ ಮಟ್ಟಿಗೆ ಮಾಡ್ತಾರ? ಪವಿತ್ರ ಗೌಡನು ಒಂದು ಹೆಣ್ಣಲ್ವಾ ಮೇಡಮ್? ಅವಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಭಾಳ ಹಾಳು ಮಾಡಿದಾಳಲ್ಲ, ಅವಳು ನಿಜಕ್ಕೂ ಅವಳು ರಾಕ್ಷಸಿ ಮೇಡಮ್. ಅವಳಿಗೆ ಏನಾರು ಬುದ್ಧಿಗಿದ್ದಿ ಇದೆಯಾ ಅವಳಿಗೆ? ಅವಳು ಹೊಟ್ಟೆಗೆ ಏನು ತಿಂತಾಳೆ ಮೇಡಮ್? ಅವ್ರ ದರ್ಶನ್ ಅಭಿಮಾನಿಗಳಿಗೆ ಹೇಳ್ರಿ, ಈ ಥರ ಮಾಡಬೇಡ, ಅವ್ನು ಯಾವ ಥರ ಇದ್ದಾನೆ ಅಂತ. ಅವನು ಮೇಲಿನ ಮುಖ ನೋಡಿದ್ದಾರೆ, ಒಳಗಿನ ಮುಖ ಕಳಿಸ್ರಿ ಮೇಡಮ್. ಅವನು ಯಾವ ಉದ್ದೇಶಕ್ಕೆ ಮಾಡಿದಾನೆ? ಉದ್ದೇಶಪೂರ್ವಕವಾಗಿ ಗೊತ್ತಿಲ್ದರಂಗೆ ಕರ್ಕೊಂಡೋಗಿದ್ದಾನೆ ಮೇಡಮ್. ಅವನನ್ನ ಇಲ್ಲಿ ಬಂದು ಗಾಡಿ ತಗೊಂಬಂದು ನನ್ನ ಮಗ ಎಲ್ಲೋ ಗಾಡಿ ನಿಲ್ಲಿಸಿ ಯಾರಲ್ಲಿ ತಕೊಂಡೋಗಿದ್ದಾನೆ, ಹೆಂಗೆ ಹೋಗಿದ್ದಾನೆ ಅನ್ನೋದು ಏನೂ ಗೊತ್ತಿಲ್ಲ ಮೇಡಮ್. ಹಾಕಿರ್ಬೋದು, ನಾನು ಹೇಳ್ತೀನಿ ಅವಳೇ ಹಾಕಿರ್ಬೋದು ನನ್ನ ಮಗನಿಗೆ ಫೋಟೋನ. ಹಂಗಂತ ಈಗ ನನ್ನ ಮಗ ಹೇಳ್ತಾನ ಬಂದು ಹಿಂಗೆ ಹಾಕಿದ್ದಾಳೆ, ನಾನು ಹಾಕಿದ್ದೀನಿ ಅಂತ. ಅವಳೇ ಕೆಟ್ಟದಾಗ ಹಾಕಿದ್ರೆ, ಒಂದು ಹೆಣ್ಣಾಗಿ ತನಗೂ ಗಂಡು ಬೇಕು ಅನ್ನೋ ಆಸೆಯಿಂದ ಹಾಕಿದ್ರೆ ಏನು ಮಾಡ್ತೀರಾ ಮೇಡಮ್? ಈಗ ಹೊಟ್ಟೆ ಊರಿಗೆ ಹೇಳ್ತಾ ಇದ್ದೀನಿ ನಾನು. ಅವಳು ಒಂದು ಹೆಣ್ಣಲ್ವಾ ಮೇಡಮ್? ಈ ಥರ ಹೇಳ್ತಾರ? ಅದನ್ನೇ ಒಂದು ದೊಡ್ಡ ಕತೆ ಮಾಡಿ ಮಗನ ಜೀವನನೇ ಹಾಳು ಮಾಡಿಬಿಟ್ಲಲ್ಲ, ಜೀವನ ತೆಗೆದ್ಲಲ್ಲ ಮೇಡಮ್. ಅವ್ರಿಗೆ ತಂದೆ ತಾಯಿ ಅವ್ರಿಗೆ ಬುದ್ಧಿ ಬೇಡವಾ? ಅವ್ರಿಗೆ ಎಂಥ ಮಗಳಿದ್ದಾಳೆ ಇವಳು ಅಂತ ಅವ್ರ ತಂದೆ ತಾಯಿಗಾರಿಗೆ ಗೊತ್ತಾಗಬಾರ್ದ ಮೇಡಮ್? ಹಂಗಾರೆ ಅವನ ಅಭಿಮಾನಿಗಳಿಗೆ ಹೇಳಿ ಮೇಡಮ್, ಇವನ್ ಮುಖ ಕಳಿಚ್ರಿ ಮೇಡಮ್, ಇವನ್ ಒಳಗಿನ ಮುಖ ಏನು ಅನ್ನೋದನ್ನ ಕಳಿಚ್ರಿ. ಅವನಿಗೆ ಗೊತ್ತಾಗಬೇಕು. ಅವನಿಗೆ ನಮಗೆ ನ್ಯಾಯಯುತವಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪಕ್ಕ ತನಿಖೆ ಆಗಬೇಕು. ಯಾವ ರೀತಿಯಿಂದ ತನಿಖೆ ಮಾಡ್ತಿರೋ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನ ಮಗನ ಯಾವ ಥರ ಸಾಯಿಸಿದಾರ ಅವ್ರ ಮಗನ್ನು ಅದೇ ಥರ ಸಾಯಿಸ್ಬೇಕು ಮೇಡಮ್. ಅವ್ರ ವಂಶನ ನಿರ್ವಂಶ ಮಾಡಬೇಕು ಮೇಡಮ್. ನನಗೆ ಅಷ್ಟು ದುಃಖ ಆಗ್ತಿದೆ. ಇದ್ದೊಬ್ಬ ಮಗನ್ನು ಕಳ್ಕೊಂಡು ಸೊಸೆನು ಈ ಪರಿಸ್ಥಿತಿಯನ್ನು ನಾವು ಹೆಂಗೆ ನೋಡ್ಬೇಕು ಮೇಡಮ್? ನನ್ನ ಗಂಡ ನೋಡಿದರೆ ವಯಸ್ಸಾದರೆ ಅವ್ರು ಕೂತಾರೆ, ಅವ್ರಿಗೂ ಶುಗರ್ ಬೇರೆ ಇದೆ. ನಾಳೆ ಅವ್ರಿಗೆ ಏನಾರ ಆದ್ರೆ ನನ್ನ ಮಗಳು ಒಬ್ಬಳೇ ಆಗ್ತಾಳೆ, ಸೊಸೆ ಒಬ್ಬಳೇ ಆಗ್ತಾಳೆ. ಏನು ಮಾಡ್ಬೇಕು ಮೇಡಮ್ ನಾನು? ಹಂಗಾರೆ ಅವನು ಎಷ್ಟು ಆಸೆ ಇಟ್ಕೊಂಡಿದ್ದ, ನನ್ನ ಮಗಳು ಬರ್ತಾಳೆ, ಮಗ ಬರ್ತಾನೋ, ನಾನು ಆಡಿಸ್ಕೊಂಡಿರ್ತೀನಿ, ಕೆಲಸ ಮಾಡ್ಕೊಂಡಿರ್ತೀನಿ ಅಂತ. ಇಷ್ಟೆಲ್ಲ ಕೃತ್ಯ ಮಾಡಿದ್ದಾನೆ. ಇವನಿಗೆ ನೀವು ನಿಜವಾಗ್ಲೂ ಒಂದು ಶಿಕ್ಷೆ ಕೊಡಲೇಬೇಕು. ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕು. ಅವನ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಮೇಡಮ್. ಅವನಿಗೆ ರತ್ನಮ್ನವರೇ ಸಮಾಧಾನ ಮಾಡ್ಕೊಳ್ಳಿ, ಘೋರವಾದ ಶಿಕ್ಷೆ ಕೊಡಿಸ್ಬೇಕು ಮೇಡಮ್. ಈ ಕ್ಷಣಕ್ಕೆ ನಾವು ಇಷ್ಟು ಮಾತ್ರ ಸಾಧ್ಯ. ಸಮಾಧಾನ ಆಗ್ತಾ ಇಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗುತ್ತೆ. ನಿಮ್ಮ ಮಾತು, ಮಗನನ್ನು ಕಳ್ಕೊಂಡ ನೋವು ಎಲ್ಲವೂ ನಮ್ಗೆ ಅರ್ಥ ಆಗುತ್ತೆ. ಸರ್ಕಾರದ ವತಿಯಿಂದ ನಿಮ್ಗೆ ಏನೆಲ್ಲ ಸವಲತ್ತುಗಳು, ಏನೆಲ್ಲ ಅನುಕೂಲಗಳು ಮಾಡಿಕೊಡ್ಬೇಕು, ಖಂಡಿತ ಅದೆಲ್ಲ ಆಗಲಿ ಅಂತಕ್ಕಂಥ ಹಾರೈಕೆ. ಥ್ಯಾಂಕ್ ಯು ಇಲ್ಲಿ ತನಕ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಬ್ಬ ತಾಯಿ ಇದಕ್ಕಿಂತ ಹೆಚ್ಚಿನ ದುಃಖವನ್ನು ಇನ್ಯಾವ ರೀತಿ ಅನುಭವಿಸೋದಕ್ಕೆ ಸಾಧ್ಯ ಮಗನನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಈ ಪ್ರಕರಣದಲ್ಲಿ ಕೊಲೆನೇ, ಆ ವ್ಯಕ್ತಿಯ ಕೊಲೆನೇ ಅಂತಿಮನಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ನೋ ಅಂತ ನನಗೆ ಅನ್ನಿಸ್ತಾ ಇದೆ. ತಪ್ಪು ಮಾಡ್ತಾರೆ, ತಪ್ಪು ಮಾಡೋದು ಸಹಜ. ಬಟ್ ಆತನಿಗೆ ತಿದ್ದಿ ಬುದ್ಧಿ ಹೇಳುವಂತಹ ಎಲ್ಲ ರೀತಿಯ ಅವಕಾಶಗಳಿದ್ದರೂ ಕೂಡ ಕೊಲೆಯಲ್ಲಿ ದುರಂತ ಅಂತ್ಯವಾಗಿದ್ದು ಮಾತ್ರ ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ.